ಸ್ನೇಹಿತರೆ, ಕೋಳಾಲ ಹತ್ರ ಇರುವಂಥ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮತ್ತು ಇಲ್ಲಿನ ಸಂಪ್ರದಾಯದ ಪ್ರಕಾರ ಕೂಡ ಇಲ್ಲಿ ಪ್ರಥಮ ಪೂಜೆ ಗಣಪತಿ. ಒಂದು ಚಿಕ್ಕದಾದ ಬೆಟ್ಟ, ಅದರ ಮೇಲೆ ಗಣಪತಿ ದೇವಸ್ಥಾನನ ಕಟ್ಟಿದ್ದಾರೆ. ಬನ್ನಿ, ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ನಾವು ಗುಟ್ಟೆ ಗಣಪತಿ ದೇವಸ್ಥಾನನ ಸಂದರ್ಶಿಸ್ಕೊಂಡು ಮುಂದೆ ಹೋಗೋಣ. ಅಕಾಲ ಮೃತ್ಯುಹರಣಂ ಸರ್ವೇ ವ್ಯಾಧಿ ನಿವಾರಣಂ ಸಮಸದುರಿತೋಪಶಮನಂ ಶ್ರೀ ಸೂರ್ಯ ಆಂಜನೇಯ ಸ್ವಾಮಿ ಪಾದೋದಕಂ ಪಾವನಂ ಶುಭಂ. ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ನಮಗೆ ತುಂಬ ಮನಸ್ಸಿಗೆ ನೆಮ್ಮದಿ ಅದೆಲ್ಲ ಸ್ವಲ್ಪ ತೊಂದರೆ ಆಗ್ತಾಯಿದೆ ಜೀವನದಲ್ಲಿ. ಹಾಗಾಗಿ ದೇವ್ರು ನಂಬ್ಕೊಂಡು ಬಂದಿದ್ದೀವಿ, ನಂಬಿದ್ದೀವಿ ನಮ್ಗೆ ಒಳ್ಳೇದಾಗತ್ತೆ ಅಂತ. ನೋಡಿ, ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂಥ ಏಕೈಕ ದೇವಸ್ಥಾನ. ಇದು ತುಂಬ ಪುರಾತನ ಕಾಲದ ಗ್ರಾಮ. ಹಿಂದೆ ಊರಿದ್ದು ಇಲ್ದಲೇ ಆಗಿರ್ತಕ್ಕಂತಹ ಒಂದು ಗ್ರಾಮ ಇದು. ಇದು ಒಳಗಡೆ ಹುಣಸೆ ಗಿಡ ಹುಟ್ಟಿದಾಗ ಇರೋರೆಲ್ಲರೂ ಕೂಡ ಬಿಟ್ಟು ಹೋಗಿದ್ದಾರೆ. ನೋಡಿ, ಆಂಜನೇಯನ ಗುರು ಸೂರ್ಯ, ಗುರು ಮತ್ತು ಶಿಷ್ಯರು ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಈ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಮತ್ತು ನೀವು ಯಾವುದೇ ಆಂಜನೇಯ ದೇವಸ್ಥಾನಗಳಿಗೆ ಹೋದರೆ ಎಲ್ಲ ಆಂಜನೇಯ ದೇವಸ್ಥಾನದ ಬಾಗಿಲುಗಳು ದಕ್ಷಿಣಕ್ಕಿರ್ತವೆ. ಆದರೆ ಬಾಗಿಲೆಲ್ಲ ದಕ್ಷಿಣಕ್ಕಿರ್ಬೇಕಾದ್ರೆ ಆಂಜನೇಯ ಸ್ವಾಮಿ ದಕ್ಷಿಣಕ್ಕಿರಬೇಕು. ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣ ಅಭಿಮುಖವಾಗಿದ್ದಾನೆ. ಯಾಕೆ ಆಂಜನೇಯ ದಕ್ಷಿಣಕ್ಕಿರಬೇಕು ಅಂದರೆ ಆಂಜನೇಯ ಸೀತೆಯನ್ನು ಹುಡುಕೊಂಡು ಹೋದ ದಿಕ್ಕು ದಕ್ಷಿಣ ದಿಕ್ಕು. ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇದೆ. ಇಲ್ಲಿ ನೋಡಿ, ದೇವಮೂಲೆಯಲ್ಲಿ ಈಶಾನ್ಯದಲ್ಲಿ ಕೆರೆ ಇದೆ, ಕುಬೇರನ ಮೂಲೆ ನೈಋತ್ಯದಲ್ಲಿ ಗುಡ್ಡೆ ಇದೆ. ಹೀಗಾಗಿ ಇಡೀ ಏರಿಯಾ ಅಂದರೆ 1 ಕಿಲೋಮೀಟರ್ ಸುತ್ತಮುತ್ತ ನ್ಯಾಚುರಲ್ ಆಗಿ ವಾಸ್ತು ಇರೋದ್ರಿಂದ ಇಲ್ಲಿ ಏನೇ ಅರ್ಕೆ ಮಾಡಿಕೊಂಡ್ರೂ ಕೂಡ ಈಡೇರುತ್ತೆ. ಇದು ಸೆಕೆಂಡ್ ಟೈಮ್ ಬರ್ತಾರೆ ದೇವಸ್ಥಾನಕ್ಕೆ. ನಾನು ಆ್ಯಕ್ಚುಲಿ ದೇವರ ಹತ್ರ ಅರ್ಕೆ ಮಾಡ್ಕೊಂಡು ಹೋಗಿದ್ದೆ. ನನಗೆ ಆನ್ಸೆಟ್ ಆಪರ್ಚುನಿಟಿ ಬಂದು ಹಂಗೆ ಮೈನಸ್ ಆಗ್ತಾಯಿತ್ತು. ಬಟ್ ದೇವಸ್ಥಾನಕ್ಕೆ ಹೋಗಿ 2 ದಿವಸಕ್ಕೆ ಹೋಗಿ ಶನಿವಾರ ಬಂದಿದ್ದು. ನೆಕ್ಸ್ಟ್ ಟ್ಯೂಸ್ಡೇ ಸ್ವಾಮಿ ವಾರದ ದಿವಸನೇ ನನಗೆ ಅವತ್ತೇ ಹೋಗಬೇಕು ಅಂತ ಆಫರ್ ಬಂತು. ನಾನು ಮೊದಲನೇ ಸರಿ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಸಮಾಧಾನ ಅನ್ನಿಸ್ತಿದೆ. ನಾನೊಂದು ಅರ್ಕೆ ಮಾಡ್ಕೊಂಡಿದ್ದೀನಿ, ನನ್ನ ಕುಟುಂಬದ ವ್ಯವಹಾರ ಅಭಿವೃದ್ಧಿ ಆಗಲಿ ಅಂತ ಅರ್ಕೆ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಟೈಮ್ ಬಂದು ಇದನ್ನು ತೀರಿಸ್ಬೇಕು, ನನ್ನ ಕುಟುಂಬದ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಇಲ್ಲಿ ಅರ್ಕೆ ಮಾಡ್ಕೊಳ್ತಕ್ಕಂಥವ್ರು 48 ಸಲ ಸ್ವಾಮಿ ಹೆಸರನ್ನು ಬರೆದ್ಬಿಟ್ಟು ಅದು ಅವರ ಕೋರಿಕೆ ಮತ್ತು ಹರಕೆಯನ್ನು ಎರಡೂ ಕೂಡ ಬರೆದು ಅವರು ಹರಕೆ ತೀರಿಸೋದನ್ನು ಕೂಡ ಬರೆದು ಅದರೊಳಗಡೆ ಅವರ ಇಚ್ಛಾನುಸಾರ ದಕ್ಷಿಣೆಯನ್ನು ಇಟ್ಬಿಟ್ಟು ಅದನ್ನು ಉಂಡಿಗೆ ಹಾಕ್ಬಿಟ್ಟು ಹೋಗಿರ್ತಾರೆ. ಅವರು ಉಂಡಿಗೆ ಹೋಗ್ಬಿಟ್ಟು ಅವರು 48 ದಿವಸ ಸ್ವಾಮಿ ಪೂಜೆಯನ್ನು ಮನೆಗಳಲ್ಲಿ ಮಾಡ್ತಾ ಇರ್ತಾರೆ. ಈ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಅತಿ ಶೀಘ್ರವಾಗಿ ಅವರಿಗೆ ಫಲಗಳು ಸಿಗ್ತಾ ಇರ್ತದೆ. ಇದು ಬಂದಿರೋದು 2ನೇ ಸಲ. ಮೊದಲನೇ ಸಲ ಬಂದು ಸ್ವಾಮಿ ದರ್ಶನ ಮಾಡಿ ಹರಕೆ ಕಟ್ಕೊಂಡು ಬರ್ದು ಕಾಣಿಕೆ ಹಾಕಿ ಹೋಗಿದ್ರಿ. ಆ ಹರಕೆ ನಮಗೆ ಆಗಿದೆ. ದೇವರು ಆದಷ್ಟು ಬೇಗ ಮಾಡಿಕೊಡ್ತಾನೆ. ಆ ಹರಕೆ ಸಲ್ಲಿಸೋದಕ್ಕೆ ಇವತ್ತು ಬಂದು ಅಭಿಷೇಕ ಮಾಡಿಸಿ ಮುಡಿ ಕೊಟ್ಟು ಅಲಂಕಾರ ಮಾಡಿಸಿದೆ. ಸ್ನೇಹಿತರೆ, ಸೂರ್ಯಾಂಜನೇಯ ಸ್ವಾಮಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇದು ಹೊರಡೋ ಸಮಯ. ಸೊ ಇಲ್ಲಿಂದ ಹೊರಡೋಕ್ಕೆ ಮುಂಚೆ ಏನೋ ಒಂಥರ ಪಾಸಿಟಿವ್ ವೈಬು, ತುಂಬಾ ಲೈಟ್ ಫೀಲ್ ಆಗ್ತಾ ಇದ್ದೀನಿ ನಾನು. ತುಂಬಾ ಪವರ್ಫುಲ್ ಜಾಗ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಪ್ರಕೃತಿ ಮಡಿಲಲ್ಲಿ ತಲೆ ಎತ್ತಿ ನಿಂತಿರೋ ಈ ದೇವಸ್ಥಾನ ನಿಜವಾಗಿಯೂ ಸಖತ್ತಾಗಿದೆ. ಎಲ್ಲರೂ ಒಂದು ಸರಿ ವಿಸಿಟ್ ಮಾಡಿ ಮತ್ತೆ ವಿಸಿಟ್ ಮಾಡ್ತಲೇ ಇರ್ತೀರ ನೀವು. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮನೆಗೆ ಹೊರಡೋ ಸಮಯ. ಏನೋ ಒಂದು ಸ್ಯಾಚುರೇಟೆಡ್ ಮೈಂಡ್ ಸೆಟ್ ಇಟ್ಕೊಂಡು ಹೊರಡ್ತಾ ಇದ್ದೀವಿ. ನೀವು ಒಂದು ಸರ್ತಿ ವಿಸಿಟ್ ಮಾಡಿ ನಿಮಗೆ ಯಾವ ರೀತಿ ಫೀಲ್ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಧನ್ಯವಾದಗಳು.